ಅವ್ನು ಓಟ್ ಇಲ್ಲ. ಬಿಜೆಪಿ ಮತ್ತು ಗೆಲ್ಲಬೇಕು ಅಂತ ಹಾಕೋದಿಲ್ಲ. ಅವ್ನು ಓಟ್ ಇಲ್ಲ. 45 ಓಟ್ ಬೇಕಲ್ಲಪ್ಪ. ಎಲ್ಲಿದೆ ಇದೆಯಾ? ಮತ್ತೆ ಹೆಂಗಿದೆ? ಆತ್ಮಸಾಕ್ಷಿ ಮತಗಳಿದಾವಂತಲ್ಲ ಸರ್. ಏನು ಆತ್ಮಸಾಕ್ಷಿ ಅಂತ ಮತ ಇದೆಯಾ? ಅವ್ರ ಓಟಿ ನಮಗೆ ಬರ್ತಾವಲ್ಲ. ಆರೋಪ ಮಾಡ್ತಿದ್ದಾರೆ ಸರ್, ಅಡ್ಡ ಮತದಾನ ವಿಚಾರವಾಗಿ ಸರ್ಕಾರ ಕಾನೂನು ಅವ್ರಿಗೆ ಬೇಕಾದಂಗೆ ಕಾನೂನು ಬರೆಸ್ಕೊಂಡು ನಮ್ಮ ಹಿಂದೆ ಯಾವತ್ತೂ ಕೂಡ FIR ಆಗಿರ್ಲಿಲ್ಲ. ಈಗ ಆತ್ಮವಿಶ್ವಾಸದ ಮತ ಕೇಳ್ತಾ ಇದ್ದೀನಿ ಅಂತ. ಓಟ್ ಇಲ್ಲದೆ ಹೋದ್ರು ಕೂಡ ಕ್ಯಾಂಡಿಡೇಟ್ ಹಾಕಿ ಕ್ಯಾಂಡಿಡೇಟ್ಗಳಿಗೆ, ನಮ್ಮ ಅಭ್ಯರ್ಥಿಗೆ, ನಮ್ಮ ವೋಟರ್ಸ್ಗೆ, ನಮ್ಮ MLAಗಳಿಗೆ ಆಸೆ ಆಮಿಷಗಳು ತೋರಿಸ್ತಾ ಇದ್ದಾರಲ್ಲ, ಬೆದರಿಕೆ ಆಗ್ತಾ ಇದ್ದಾರಲ್ಲ, ಅದಕ್ಕೆ FIR ಆಗಿದೆ. ಇಲ್ಲ, ನೀವು ಬೇಕಾದಂಗೆ ಕಾನೂನು ತಿದ್ಕೊಂಡಿದ್ದೀರಂತೆ ಸರ್. ಮ್ಯಾಜಿಸ್ಟ್ರೇಟ್ ಕೇಳಿ ಆಮೇಲೆ ಇದು ಮಾಡಬೇಕಾಯ್ತು. ಅಭ್ಯರ್ಥಿ ವಿರುದ್ಧನೇ FIR ಹಾಕಿದ್ದಾರೆ ಅಂತ. ಅವೆಲ್ಲ ನನಗೆ ಮಾತಾಡಲ್ಲ. ಗೊತ್ತಾಯ್ತಾ? ನಾವು ನಮ್ಮ ಅಭ್ಯರ್ಥಿಗಳು 3 ಜನ ಹಾಕಿದ್ದೀವಲ್ಲ, 3 ಜನ ಗೆಲ್ತಾರೆ. ಬಿಜೆಪಿ ಮತ್ತು ಪ್ರಮೇಯ ಇಲ್ಲಿ ಬರ್ತದೆ. ಈಗ ನಮಗೆ 135 ಪ್ಲಸ್ 1 136 ಓಟ್ ಇದೆ. ಆಮೇಲೆ ಇಂಡಿಪೆಂಡೆಂಟ್ಸ್ ಲತಾ, ಪ್ರಕಾಶ್, ಮಲ್ಲಿಕಾರ್ಜುನ, ಆಮೇಲೆ ಪುಟ್ಟಣ್ಣಯ್ಯ, ದರ್ಶನ್ ಪುಟ್ಟಣ್ಣಯ್ಯ, ಆಮೇಲೆ ಪುಷ್ಪಸ್ವಾಮಿಗೌಡ, ಆಮೇಲೆ ಜನಾರ್ದನ್ ರೆಡ್ಡಿ, ಇಷ್ಟೆಲ್ಲ ಓಟ್ ಇದ್ಮೇಲೆ ನಮಗೆ ಆಸೆ ಆಕಾಂಕ್ಷೆಗಳು ತೋರಿಸ್ಬೇಕಾದ ಪ್ರಮೇಯ ಇದೆ. ಆಸೆ ಆಮಿಷಗಳನ್ನ ತೋರಿಸ್ತಕ್ಕಂಥವ್ರು, ಬೆದರಿಕೆ ಓಡ್ತಕ್ಕಂಥವ್ರು JDSನವರು, ಎಲ್ಲರೂ ಇದ್ದಾರೆ. BJP has said that. BJP has said that they're expecting cross voting from Congress party. All BJP MLAs have said that because they are saying that there are a lot of MLAs who are destroying. Keep your MLAs intact. ಬಂದಿದ್ದೀನಿ, ವಿಧಾನಸೌಧಕ್ಕೆ ಬಂದಿದ್ದೀನಿ. ಯಾರು ಅಪ್ರೋಚ್ ಮಾಡ್ತಾರೆ ನೋಡ್ತೀನಿ. ಈಗ DK ಶಿವಕುಮಾರ್ ಅವ್ರನ್ನ CM ನ ಭೇಟಿ ಆಗ್ತೀರಾ? ಹಾಗಾದ್ರೆ ಯಾವ ಲೀಡರ್ನು ಭೇಟಿ ಆಗಲ್ಲ. ಯಾವ ಲೀಡರ್ನು ಭೇಟಿ ಆಗಲ್ಲ. ಯಾರು ರಾಜ್ಯಸಭಾ ನಿಂತಿದ್ದಾರೆ ಅವರು ಅಪ್ರೋಚ್ ಮಾಡಿ, ಅವ್ರು ಯಾವ ಮಟ್ಟದಲ್ಲಿ 100% ನನಗೆ ಪ್ರಾಮಿಸ್ ಮಾಡ್ತಾರೆ. ಅವ್ರ ಅನುದಾನ 20 ಲಕ್ಷ ಅಲ್ಲಿ 50 ಲಕ್ಷ ಅಲ್ಲಿ ಯಾರು ಪ್ರಾಮಿಸ್ ಮಾಡ್ತಾರೆ ಗಟ್ಟಿಯಾಗಿ, ಅವರಿಗೆ ಮೊದಲನೇ ಪ್ರಾಶಸ್ತ್ಯ. ಬಂದಿದ್ದೀನಿ, ವಿಧಾನಸೌಧಕ್ಕೆ ಬಂದಿದ್ದೀನಿ. ಯಾರು ಅಪ್ರೋಚ್ ಮಾಡ್ತಾರೆ ನೋಡ್ತೀನಿ. ಈಗ DK ಶಿವಕುಮಾರ್ ಅವ್ರನ್ನ CM ನ ಭೇಟಿ ಆಗ್ತೀರಾ? ಹಾಗಾದ್ರೆ ಯಾವ ಲೀಡರ್ನು ಭೇಟಿ ಆಗಲ್ಲ. ಯಾವ ಲೀಡರ್ನು ಭೇಟಿ ಆಗಲ್ಲ. ಯಾರು ರಾಜ್ಯಸಭಾ ನಿಂತಿದ್ದಾರೆ ಅವರು ಅಪ್ರೋಚ್ ಮಾಡಿ, ಅವ್ರು ಯಾವ ಮಟ್ಟದಲ್ಲಿ 100% ನನಗೆ ಪ್ರಾಮಿಸ್ ಮಾಡ್ತಾರೆ. ಅವ್ರ ಅನುದಾನ 20 ಲಕ್ಷ ಅಲ್ಲಿ 50 ಲಕ್ಷ ಅಲ್ಲಿ ಯಾರು ಪ್ರಾಮಿಸ್ ಮಾಡ್ತಾರೆ ಗಟ್ಟಿಯಾಗಿ, ಅವರಿಗೆ ಮೊದಲನೇ ಪ್ರಾಶಸ್ತ್ಯ. ಬಂದಿದ್ದೀನಿ, ವಿಧಾನಸೌಧಕ್ಕೆ ಬಂದಿದ್ದೀನಿ. ಯಾರು ಧನ್ಯವಾದವನ್ನ ಹೇಳಿರೋದು ಸೋಮಶೇಖರ್. ಆತ್ಮಸಾಕ್ಷಿ ಮತಕ್ಕೆ ಸಿದ್ದು ಫುಲ್ ಖುಷ್. ಶಿಷ್ಯನಿಗೆ ಥ್ಯಾಂಕ್ಸ್ ಅಂತ CM ಸಿದ್ದರಾಮಯ್ಯನವರು ಹೇಳಿರೋದು. ಮಾತು ಉಳಿಸಿಕೊಂಡ ಶಿಷ್ಯ ಸಿದ್ದರಾಮಯ್ಯನವರಂತೂ ಫುಲ್ ಹ್ಯಾಪಿ. ಪ್ರಮೇಯ ಇಲ್ಲಿ ಬರ್ತದೆ. ಈಗ ನಮಗೆ 135 ಪ್ಲಸ್ 1 136 ಓಟ್ ಇದೆ. ಆಮೇಲೆ ಇಂಡಿಪೆಂಡೆಂಟ್ಸ್ ಲತಾ, ಪ್ರಕಾಶ್, ಮಲ್ಲಿಕಾರ್ಜುನ, ಆಮೇಲೆ ಪುಟ್ಟಣ್ಣಯ್ಯ, ದರ್ಶನ್ ಪುಟ್ಟಣ್ಣಯ್ಯ, ಆಮೇಲೆ ಪುಷ್ಪಸ್ವಾಮಿಗೌಡ, ಆಮೇಲೆ ಜನಾರ್ದನ್ ರೆಡ್ಡಿ, ಇಷ್ಟೆಲ್ಲ ಓಟ್ ಇದ್ಮೇಲೆ ನಮಗೆ ಆಸೆ ಆಕಾಂಕ್ಷೆಗಳು ತೋರಿಸ್ಬೇಕಾದ ಪ್ರಮೇಯ ಇದೆ. ಆಸೆ ಆಮಿಷಗಳನ್ನ ತೋರಿಸ್ತಕ್ಕಂಥವ್ರು, ಬೆದರಿಕೆ ಓಡ್ತಕ್ಕಂಥವ್ರು JDSನವರು,
ಇಲ್ಲಿ ನಿಮ್ಮ ಜೊತೆನೇ ಸಂಪರ್ಕದಲ್ಲಿದ್ದಾರೆ ಅಂತ ಜೆಡಿಎಸ್ ಎಲ್ಲರೂ ಇದ್ದಾರೆ. that they are expecting cross voting from Congress. BJP has said that. BJP has said that they are expecting cross voting from Congress party. All BJP MLAs have said that because they are saying that there are a lot of MLAs who are disappointed. ಕೀಪ್ ದೇರ್ MLAs intact. ಪ್ರಮೇಯ ಇಲ್ಲಿ ಬರ್ತದೆ.